ನನ್ನನ್ನ ನೋಡು, ನನ್ನನ್ನೇ ನೋಡು ಅಂತ ಬಾಹ್ಯ ಪ್ರಪಂಚದಲ್ಲಿ ತನ್ನ ಅಸ್ತಿತ್ವವನ್ನ ಪ್ರದರ್ಶಿಸಲು ಹೊರಟಿರೋರಿಗೆ ನಿನ್ನೊಳಗೆ, ನಿನ್ನ ಆತ್ಮದೊಳಗೆ ಹೊಕ್ಕಿ ನಿನ್ನನ್ನ ನೀನು ನೋಡಿಕೋ ಅನ್ನುವಂತಿದೆ ಈ ವಚನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತರಂಗ ವರ್ಸಸ್ ಬಹಿರಂಗ ಸೀರೀಸ್ನ 4ನೇ ವಚನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅಕ್ಷತಾ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಯೆ ಶಾಂತಿ ಸೈರಣಿ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ. ಮಹಾದೇವಿ ಅಕ್ಕನವರು ಈ ವಚನದಲ್ಲಿ ನಡೆ ನುಡಿ ಆತ್ಮ ಮನಸ್ಸು ಶುದ್ಧವಾಗಿದ್ದಾಗ ಆ ಸೂಸುವ ಕಂಪನ್ನ ಬಾಹ್ಯಲೋಕದ ಯಾವುದೇ ಕುಸುಮದ ಕಂಪಿಗೆ ಸರಿಸಮಾನ ಆಗಲಿಕ್ಕೆ ಸಾಧ್ಯವಿಲ್ಲ. ದಯೆ, ಕ್ಷಮೆ, ಶಾಂತಿಯಂತಹ ಸಕಾರಾತ್ಮಕ ಚಿಂತನೆಗಳು ನಮ್ಮೊಳಗೆ ಇದ್ದಾಗ ನೀವು ಯಾವುದೇ ರೀತಿಯ ಧ್ಯಾನದ ತುದಿ ಸಮಾಧಿಯ ಸ್ಥಿತಿಯನ್ನ ತಲುಪಿ ಬಾಹ್ಯಲೋಕದಲ್ಲಿ ನಾನು ಭಕ್ತ ಅಥವಾ ಭಕ್ತಿ ಅಂತ ಪ್ರದರ್ಶಿಸುವ ಅಗತ್ಯವೇ ಇಲ್ಲ. ಇಷ್ಟೆಲ್ಲ ಒಳ್ಳೆ ಗುಣಗಳನ್ನು ಇಟ್ಕೊಂಡು ನೀವು ಈ ಸಮಾಜದಲ್ಲಿ ಬದುಕ್ತಾ ಇದ್ದಾಗ ನಾನು ಅನ್ನುವ ಅಹಮ್ಮನ್ನ ತೊಡೆದು ಹಾಕಿದಾಗ ನಿಮಗೆ ಯಾವುದೇ ಕಾಡು ಗುಹೆ ಅಂತಹ ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿ ಇರುವ ಅವಶ್ಯಕತೆಯೇ ಬರೋದಿಲ್ಲ ಅಂತ ಹೇಳ್ದ ಚನ್ನಮಲ್ಲಿಕಾರ್ಜುನನ್ನ ನೆನೀತಾರೆ. ಬಾಹ್ಯ ಲೋಕದ ಯಾವುದೇ ಅನ್ರಿಯಲಿಸ್ಟಿಕ್ ಥಿಂಗ್ಸ್ಗೆ ಮಾರು ಹೋಗದೆ ಆತ್ಮಾವಲೋಕನ ಮಾಡಿಕೊಂಡು ಆತ್ಮ ಸಂತೃಪ್ತಿಯಿಂದ ಬಾಳುವುದೇ ಈ ವಚನದ ಸಾರಾಂಶ.